ಯೂತ್ ಹಾಸ್ಟೆಲ್ ಅಸೋಸಿಯೇಷನ್ ಆಫ್ ಇಂಡಿಯಾ ವತಿಯಿಂದ ಶಿವಮೊಗ್ಗ ಜಿಲ್ಲೆಯ ಸಾಗರದ ಶಾಂತವೇರಿ ಗೋಪಾಲಗೌಡ ಕ್ರೀಡಾಂಗಣದಲ್ಲಿ ನಿನ್ನೆ ಗ್ರಹಗಳ ಚಲನೆಯ ವೀಕ್ಷಣೆಗಾಗಿ ಕಾರ್ಯಾಗಾರ ಆಯೋಜಿಸಲಾಗಿತ್ತು. ಸಂಪನ್ಮೂಲ ವ್ಯಕ್ತಿ ಶಿಕ್ಷಕ ರೋಹಿತ್ ಟೆಲಿಸ್ಕೋಪ್ ಮೂಲಕ ಬಾಹ್ಯಾಕಾಶ ವೀಕ್ಷಣೆ ಏರ್ಪಡಿಸಿದರು. ಸಿಎನ್ಆರ್ ರಾವ್ ಉತ್ತಮ ಶಿಕ್ಷಕ ಪ್ರಶಸ್ತಿಗೆ ಪಾತ್ರರಾಗಿರುವ ರೋಹಿತ್ ಖಗೋಳ ವಿಜ್ಞಾನ, ಗ್ರಹಗಳ ಪರೇಡ್, ಅವುಗಳ ವಿಶೇಷತೆಗಳ ಕುರಿತು ಮಕ್ಕಳಿಗೆ ಮಾಹಿತಿ ನೀಡಿದರು. ಒಂದು ಜ್ಯೋತಿರ್ವರ್ಷ ದೂರ ಅಂದ್ರೆ ಸ್ವಲ್ಪ ಹೆಚ್ಚು ಮಿಥುನ ರಾಶಿಯಲ್ಲಿತ್ತು ಅಂತ ಹೇಳಿ ಹೀಗೆ ಬರೀತಾರೆ. ಇದು ದೂರದರ್ಶನದೊಂದಿಗೆ ವಿದ್ಯಾರ್ಥಿನಿ ಅಂಕಿತಾ ಖಗೋಳ ವಿಜ್ಞಾನದ ಕುರಿತು ಸಾಕಷ್ಟು ಮಾಹಿತಿ ದೊರೆಯಿತು, ವಿಜ್ಞಾನದ ಕುರಿತು ಕುತೂಹಲ ಮತ್ತು ಆಸಕ್ತಿ ಹೆಚ್ಚಿತು ಎಂದು ಹೇಳಿದರು. ಖಗೋಳದ ಬಗ್ಗೆ ಇಂಟ್ರೆಸ್ಟ್ ಜಾಸ್ತಿ ಆಗತ್ತೆ, ಮತ್ತೆ ನಿಜವಾಗ್ಲೂ ಏನಿದೆ ಅನ್ನೋ ಕಲಿಯೋ ಹುಚ್ಚು ಜಾಸ್ತಿ ಆಗತ್ತೆ. ಮತ್ತೋರ್ವ ವಿದ್ಯಾರ್ಥಿ ಸುಮಂತ್ ಶಣೈ ಗ್ರಹಗಳ ಕುರಿತು ಪುಸ್ತಕ ಮತ್ತು ಟಿವಿಗಳಲ್ಲಿ ಮಾತ್ರ ಓದಿ ನೋಡಿ ತಿಳಿದಿದ್ದೆವು, ಈಗ ಅವುಗಳನ್ನು ನೋಡಿ ವಿಜ್ಞಾನದ ಕುತೂಹಲಗಳನ್ನು ಕಣ್ತುಂಬಿಕೊಂಡೆವು ಎಂದು ಹೇಳಿದರು. ಪುಸ್ತಕದಲ್ಲಿ ಚಿತ್ರಗಳಾಗಿ ನಾವು ನೋಡಿದ್ವಿ, ಆದರೆ ಇಂದು ಕಣ್ಣೆದುರಲ್ಲಿ ಪ್ರತ್ಯಕ್ಷವಾಗಿ ನಾವು ಗ್ರಹಗಳನ್ನ ಇಂದು ವೀಕ್ಷಣೆ ಮಾಡಿದ್ದೇವೆ. ಇದು ನನಗೆ ತುಂಬಾ ಸಂತಸ ತಂದಿದೆ. ಹವ್ಯಾಸಿ ಖಗೋಳ ತಜ್ಞ ಮಂಜುನಾಥ್, ಖಗೋಳ ವಿಜ್ಞಾನ ವೈಜ್ಞಾನಿಕ ಸಂಗತಿಗಳಿಂದ ಕೂಡಿದೆ. ಗ್ರಹಗಳ ವೀಕ್ಷಣೆ ಮೂಲಕ ಬಾಹ್ಯಾಕಾಶದ ಬಗ್ಗೆ ಮಕ್ಕಳಿಗೆ ವೈಜ್ಞಾನಿಕ ಮನೋಭಾವ ಮೂಡಿಸಲಾಗುತ್ತಿದೆ ಎಂದು ಹೇಳಿದರು. ನಕ್ಷತ್ರಗಳ ಅಂದರೆ ಏನು ಮತ್ತು ಹಲವಾರು ನಮ್ಮ ಪೂರ್ವ ವಿಜ್ಞಾನಿಗಳು ನಡೆಸಿಕೊಟ್ಟಂಥ ಮಾರ್ಗದರ್ಶನದಲ್ಲಿ ಈ ಗ್ರಹ ನಕ್ಷತ್ರಗಳ ಮಾಹಿತಿಯನ್ನು ಕೊಡುವಂಥ ಒಂದು ಕಾರ್ಯಕ್ರಮ. ಶಿಕ್ಷಕ ರೋಹಿತ್ ಸೌರಮಂಡಲದ 8 ಗ್ರಹಗಳು ಒಂದೇ ಕಕ್ಷೆಯಲ್ಲಿ ಸಾಲಾಗಿ ಸೇರುವ ಸೌರಮಂಡಲ ಪರೇಡ್ ಅಥವಾ ಗ್ರಹಗಳ ಚಲನೆ ಅಪರೂಪದ ಪ್ರಕ್ರಿಯೆಯಾಗಿದೆ. ಈ ಚಲನೆಯನ್ನು ಮಕ್ಕಳಿಗೆ ತೋರಿಸಿ ಅವರಲ್ಲಿ ವಿಜ್ಞಾನದ ಕುರಿತು ಆಸಕ್ತಿ ಮೂಡಿಸಲಾಗುತ್ತಿದೆ ಎಂದು ಮಾಹಿತಿ ನೀಡಿದರು. ಶನಿ ಗ್ರಹದ ಸುತ್ತ ಹಾಗೆ ಗುರು ಯಾಕೆ ಸುಂದರ ಅಂದರೆ ಅದರ 4 ಉಪಗ್ರಹಗಳು, ಅಂದರೆ ಭೂಮಿಗೆ ಹೇಗೆ ಚಂದ್ರ ಇದನೋ ಅದೇ ರೀತಿ ಗುರುವಿಗೆ 4 ಸುಮಾರು ಚಂದ್ರಗಳಿದ್ದಾವೆ. ಅದರಲ್ಲಿ 4 ಬರಿಗಣ್ಣಿ ಅಂದರೆ ನಮ್ಮ ಟೆಲಿಸ್ಕೋಪ್ಗಳಲ್ಲಿ